ಅಲ್ಲಪ್ಪ ರಾಕೇಶ, ಅಮೆರಿಕದಿಂದ ಬಂದು 15 ಡೇಸ್ ಕೂಡ ಆಗಿಲ್ಲ, ಅಷ್ಟು ಬೇಗ ಮದುವೆನಾ? ಚೇತು, ಅಮೆರಿಕಾದಿಂದ ಬಂದು ಇಂತಿಷ್ಟು ಟೈಮ್ ಆದಮೇಲೆ ಮದುವೆ ಆಗಬೇಕು ಅಂತ ರೂಲ್ಸ್ ಇದೆಯಾ? ಹಾಗೇನಲ್ಲ. ನೀನು ಕೇಳ್ತಾ ಇರೋದು ಹಾಗೇ ಇದೆ. ಹೋಗ್ಲಿ ಬಿಡು, ನಿನಗಿವೆಲ್ಲ ಅರ್ಥ ಆಗಲ್ಲ. ಇವಳು ಪ್ರಣೀತಾ ಆನಂದನ್ ಅಂತ, ತುಂಬಾ ಒಳ್ಳೆ ಹುಡುಗಿ, ತುಂಬಾ ಸಿಂಪಲ್. ಯಾರು ಗೊತ್ತಾ ಇವಳು? ಕಾರ್ಪೊರೇಟರ್ ಶಾಂತಮ್ಮ ಅವ್ರ ಮಗಳು, ಒಬ್ಳೆ ಮಗಳು. ಹಾಗಂತ ಪ್ಯಾಲೇಸ್ ಗ್ರೌಂಡ್ಸು, ಅಶೋಕ, ರಾಮೇರಣಿನೆಲ್ಲ ಮದುವೆ ಆಗ್ತೀವಿ ಅನ್ಕೋಬೇಡಪ್ಪ. ಸಿಂಪಲ್ ಆಗಿ ರಿಜಿಸ್ಟರ್ ಆಫೀಸ್ ಹೋಗಿ ಮದುವೆ ಆಗ್ತೀವಿ. ವಾವ್, ಜೋರಾಗೆ ಮಾಡ್ಕೊಂಡ್ಬಿಡ್ಬೋದು, ಬಟ್ ನನ್ನ ಪ್ರಣೀತಾಗೆ ಇಷ್ಟ ಇಲ್ಲ. ನೋ ನೋ ನೋ, ಗ್ರ್ಯಾಂಡ್ ಮ್ಯಾರೇಜ್ ಎಲ್ಲ ನನಗೆ ಇಷ್ಟ ಇಲ್ಲ. ನನಗೆ ಸಿಂಪಲ್ ಮ್ಯಾರೇಜ್ ಇಷ್ಟ. ಕೇಳಿಸ್ಕೊಂಡ್ಯಾ? ಇದೇ ಕಾರಣಕ್ಕೆ ನನ್ನ ಪ್ರಣೀತಾ ತುಂಬಾ ಇಷ್ಟ ಆಗೋದು. ಶಿ ಇಸ್ ವೆರಿ ಸಿಂಪಲ್. ಮದುವೆ ಆಗಿ ಯಾವುದೋ ಒಂದು ಅಪಾರ್ಟ್ಮೆಂಟಲ್ಲಿ ಸೆಟ್ಲ್ ಆಗ್ಬಿಡ್ತೀವಿ. ಇವಳೇನೋ US ಹೋಗೋದು ಬೇಡ ಅಂತಿದ್ರೆ ನನಗೆ ತುಂಬ ಆಸೆ. ನೋಡೋಣ, ಮುಂದೆ ನಮ್ಮ ಮೇಡಮ್ ಏನಾದರೂ ಪರ್ಮಿಷನ್ ಕೊಟ್ಟರೆ. ಮೋಸ? ನನ್ನ ಅಕ್ಕನ ಮೋಸ ಮಾಡ್ತೀಯನೋ? ನಿನ್ನ ಸುಮ್ಮನೆ ಬಿಡಲ್ಲ. ನುಗ್ಬಿಡ್ಲ ಒಳಗೆ, ನುಗ್ಗಿ ಜಾರ್ಸ್ ಒದ್ದು ಬಿಡ್ತೀನಿ, ಇಬ್ಬರನ್ನು ಸಾಯಿಸ್ಬಿಡ್ತೀನಿ. ಇಲ್ಲ, ಅವಸರ ಒಳ್ಳೇದಲ್ಲ. ನುಗ್ಗಿದ್ರೆ ಅಪಾಯ ಜಾಸ್ತಿ. ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಈಗ ನುಗ್ದೆ ಅಂತ ಇಟ್ಕೊಳ್ಳೋಣ, ಅವನು ತಪ್ಪಿಸ್ಕೋತಾನೆ. ಅವನ ಆಫೀಸು. ಇಲ್ಲಿ ಆವೇಶ ಒಳ್ಳೇದಲ್ಲ. ಸರಿಯಾದ ಸಮಯ ನೋಡ್ಕೊಂಡು ಇವನಿಗೆ ಪಾಠ ಕಲಿಸ್ಬೇಕು. ಎಕ್ಸ್ಕ್ಯೂಸ್ ಮೀ, ಇದನ್ನ ನಿಮ್ಮ ಬಾಸ್ ಕೊಡಬೇಕಾಗಿತ್ತು. ಅವ್ರು ಬಿಸಿ ಇದ್ದಾರೆ. ಸರಿ, ಇದನ್ನ ನೀವು ಅವ್ರಿಗೆ ಕೊಡಿ. ಪ್ರವೀಣ್ ಅವ್ರ ಆಫೀಸಿಂದ ಕಳಿಸಿದ್ರು ಅಂತ ಹೇಳಿ. ಸಿಂಧು, ಇಲ್ಲೇ ಕೂತಿದೀಯಾ? ಇಲ್ಲಿ ಚೆನ್ನಾಗಿ ಗಾಳಿ ಬೀಸ್ತಿದ್ಯಲ್ಲ, ಅದಕ್ಕೆ. ಒಳಗಡೆ ಕೂತು ಕೂತು ನಿನಗೆ ತಲೆನೋವು ಬಂದಿರುತ್ತಲ್ವಾ? ಹಾಗೇನಿಲ್ಲ ಅಕ್ಕ, ನನಗ್ ಗೊತ್ತು. ಅನು ಹತ್ರ ಮಾತಾಡಿ ಮಾತಾಡಿ ನಿಂಗೆ ತಲೆನೋವು ಬಂದಿರುತ್ತೆ. ಅವಳೇ ಒಂದ್ ದೊಡ್ಡ ತಲೆನೋವು. ಇನ್ನು ಅನು ಹತ್ರ ಮಾತಾಡ್ದವ್ರಿಗೆ ತಲೆನೋವು ಬರ್ದೇ ಇರುತ್ತಾ? ಹಾಗೇನಿಲ್ಲ ಅಕ್ಕ. ಸಿಂಧು, ಆದ್ರೂ ನೀನು ಒಂದ್ ಒಳ್ಳೆ ಕೆಲ್ಸನೇ ಮಾಡ್ದೆ. ಅವಳು ಮದ್ವೆ ಆಗು ಅಂತ ನೀನ್ ಪದೇ ಪದೇ ಹೇಳ್ತಾನೆ ಇರ್ಬೇಕು, ಅಲ್ವೇ? ಅವಳು ಹೇಳ್ತಿರೋದು ನಿಜ ಅಂತ ನಂಗೆ ನಂಬಕ್ಕೆ ಆಗ್ತಿಲ್ಲ ಕಣೆ. ಏನು? ಸರ್ಕುಳೆ, ಸರ್ಕು ಸರ್ಕು. ಅಲ್ವೇ, ಅವಳು ಬಾಲ್ಯ ವಿವಾದ ಕತೆ ಹೇಳಿದ್ಲಲ್ಲ, ಅದು ನಂಬಕ್ಕಾಗತ್ತಾ? ಆ ರೀತಿ ಯಾರಾದ್ರೂ ಮದ್ವೆ ಮಾಡ್ಕೋತಾರ? ಅದು ಅವ್ರ ಅಪ್ಪಂಗ್ ಗೊತ್ತಿಲ್ದೆ. ಎಲ್ಲ ಡವ್ವು ಕಣೆ. ಏನೋಪ್ಪ ಏನೋಪ್ಪ ಅಂತ ಸುಮ್ಮನೆ ಇರೋ ವಿಚಾರ ಅಲ್ಲ ಇದು. ಅವಳಿಗೆ ಮದ್ವೆ ಆಗಿದ್ರೆ ಅವಳ ಗಂಡನ್ ಕರ್ಕೊಂಡ್ ಬರ್ಬೇಕು, ಇಲ್ಲ ಅಂದ್ರೆ ಮತ್ತೊಂದು ಮದ್ವೆ ಆಗ್ಬೇಕು. ಅದನ್ ಬಿಟ್ಟು ಲಕ್ಷ್ಮಣ್ ಮುಂದೆ ಸಿಂಗಾರಿ ಬಂಗಾರಿ ತರ ವಯ್ಯಾರ ಮಾಡ್ಕೊಂಡು ಓಡಾಡೋದು ಸರಿ ಅಲ್ಲ. ನೀನೊಬ್ಳು ಏನ್ ಹೇಳಿದ್ರು ಉತ್ತರನೇ ಕೊಡಲ್ಲ ಅಂತ್ಯ. ಅನುಗ್ ಮದ್ವೆ ಆಗದೆ ಹೋದ್ರೆ ನಿನ್ಗೆ ಕಣೆ ತೊಂದರೆ ಆಗೋದು. ನಿನಗ್ ಬುದ್ಧಿ ಹೇಳಕ್ ಬರ್ತಾರಲ್ಲ ಅವ್ರಿಗಲ್ಲ. ಅವಳು ನಿನ್ ಗಂಡನ ಹಿಂದೆ ಬಿದ್ದಿದ್ದಾಳೆ, ನೆನ್ಪಿಟ್ಕೋ. ದಿನ ನಿನ್ ತಾಳಿಗೆ ಪೂಜೆ ಮಾಡೋದನ್ನ ಮರಿಬೇಡ. ಎಲ್ಲಿ ನಿನ್ ಗಂಡ ಅವಳ ಹಿಂದೆ ಹಟಕ್ಕಂತ ಆರೋಗ್ತಾನೋ.